ಇದೇ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತಷ್ಟು ಬಲಿ, ಸಾವಿನ ಸರಣಿ, ಹಾರ್ಟ್ ಅಟ್ಯಾಕ್. ಮತ್ತೋರ್ವ ವ್ಯಕ್ತಿ ಸಾವು. ಸಕಲೇಶಪುರದ ವಿರೂಪಾಕ್ಷ ಅನ್ನುವಂತಹ 70 ವರ್ಷದ ವ್ಯಕ್ತಿ ಹಾರ್ಟ್ ಅಟ್ಯಾಕ್ನಿಂದ ಕೊನೆಯುಸಿರೆಳೆದಿದ್ದಾರೆ. ಕಳೆದ ರಾತ್ರಿ 11:00ವರೆಗೆ ವಿರೂಪಾಕ್ಷ ಅವರಿಗೆ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಕರೆದೊಯ್ಯುವ ಮುನ್ನವೇ ವಿರೂಪಾಕ್ಷ ಅವರು ಮೃತಪಟ್ಟರು. ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಇದೀಗ 30ಕ್ಕೆ ಏರಿಕೆಯಾಗಿದೆ. ಸಣ್ಣಪ್ಪ ಶೆಟ್ಟಿ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು. ಸಣ್ಣಪ್ಪ ಶೆಟ್ಟಿ ಮನೆಗೆ ಹಾಸನ ಡಿಎಚ್ಒ ಡಾಕ್ಟರ್ ಅನಿಲ್ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಮುಟ್ಟನಹಳ್ಳಿಯ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸಣ್ಣಪ್ಪ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಮನವಿ ಮಾಡಲಾಯಿತು. ಕುಟುಂಬಸ್ಥರ ಬಳಿ ಡಿಎಚ್ಒ ಡಾಕ್ಟರ್ ಅನಿಲ್ ಮನವಿ ಮಾಡಿದ್ರು. ಆದರೆ ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಒಪ್ಪಿಲ್ಲ. ಸಪರೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಏನು ಕೇಳೋದಂತ ಗೊತ್ತಾಗ್ತಿಲ್ಲ. ಖುಷ್ವಂತ್, ಮೂರು ಸಾವು ಹಾರ್ಟ್ ಅಟ್ಯಾಕ್ಗೆ ಡಾಕ್ಟರ್ ಏನ್ ಹೇಳ್ತಾರೆ, ಜಿಲ್ಲಾ ಆರೋಗ್ಯಾಧಿಕಾರಿಗಳು ಏನ್ ಹೇಳ್ತಾರೆ, ಜನರ ಅಭಿಪ್ರಾಯ ಏನಿದೆ, ಏನೆಲ್ಲ ಡೀಟೇಲ್ಸ್ ಇದೆ ಖುಷ್ವಂತ್? ಶ್ರೀಲಕ್ಷ್ಮಿ, ಹಾಸನದಲ್ಲಿ ಒಟ್ಟು ನಿನ್ನೆ ಮತ್ತು ಇಂದು ಸೇರಿ 3 ಹೃದಯಾಘಾತ ಪ್ರಕರಣಗಳು ದಾಖಲಾಗಿರುವಂತದ್ದು. ಇದರಲ್ಲಿ ಸಣ್ಣಪ್ಪ ಶೆಟ್ಟಿ, ಕಟ್ಟಾಯ ಮುಟ್ನಳ್ಳಿ ಗ್ರಾಮದ ಸಣ್ಣಪ್ಪ ಶೆಟ್ಟಿ ಏನಿದ್ರು ಅವರಿಗೆ 50 ವರ್ಷ ಏಜ್ ಆಗಿತ್ತು ಅನ್ನುವಂಥದ್ದು. ಇವರು ಪರಿಚಯಸ್ಥರ ಸಾವಿಗೆ ಹೋಗಿ ಮನೆಗೆ ಬಂದ ನಂತರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ವರದಿ ಆಗ್ತಿರುವಂತದ್ದು. ಹಾಗೆ ಎರಡನೇದು ಸಂಪತ್ ಕುಮಾರ್ ಅಂತ ಹಾಸನದ ಸಿದ್ದೇಶ್ವರ ನಗರ. ಇವರಿಗೆ ನಿನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡಿತ್ತು. ಇವರನ್ನ ಆಸ್ಪತ್ರೆಗೆ ದಾಖಲಿಸಿದಾಗ ಸಾವನ್ನಪ್ಪಿದ್ರು ಅಂತ. ಹಾಗೆ ಇನ್ನೊಬ್ರು ವಿರೂಪಾಕ್ಷ ಅನ್ನುವಂಥವ್ರು, ಅವರನ್ನು ಕೂಡ ಅವರಿಗೆ ಈಗಾಗಲೇ 70 ವರ್ಷ ಏಜ್ ಆಗಿತ್ತು. ಅವರಿಗೂ ಕೂಡ ಎದೆನೋವು ಕಾಣಿಸಿಕೊಂಡು ಸಕಲೇಶಪುರದ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದಾಗ ವಿರೂಪಾಕ್ಷ 70 ವರ್ಷ. ಮತ್ತೆ ಇಂದು ಬೆಳಿಗ್ಗೆ ಈಗ ಆಗಿರುವಂತಹ ಸಂತೋಷ್ ಏನಿದ್ದಾರೆ ಕರಗೋಡು, ಇವರು ಸಮಾಜ ಸೇವಕರಾಗಿದ್ರು. ಜೊತೆಗೆ ಇವರಿಗೆ ಈಗಾಗಲೇ ಹೃದಯ ಚಿಕಿತ್ಸೆ ಹಿಂದೆ ಆಗಿತ್ತು. ಹಾಗಾಗಿ ಅವರಿಗೆ ಹೃದಯದ ತೊಂದರೆ ಕೂಡ, ಆರೋಗ್ಯದ ತೊಂದರೆ ಇತ್ತು. ಅವರು ಇವತ್ತು ಬೆಳಿಗ್ಗೆ ಅಸುನೀಗಿದ್ದಾರೆ. ಒಟ್ಟಾರೆ ಹಾಸನದಲ್ಲಿ ಈ ಮೂಲಕ 30 ಜನ ಸಾವನ್ನಪ್ಪಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನ ಡಿಸಿ ರಥಕುಮಾರಿ ಅವರು ಇದ್ರ ಬಗ್ಗೆ ತನಿಖೆ ಮಾಡಿ, ಅಂದ್ರೆ ಒಂದು ಪರಿಶೀಲನೆಯನ್ನು ಮಾಡಿ ವರದಿ ಕೊಡುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು ಮುಟ್ಟನಹಳ್ಳಿ ಸಣ್ಣಪ್ಪ ಶೆಟ್ಟಿ ಅವರ ಮನೆಗೆ ಮಧ್ಯರಾತ್ರಿ ಡಾಕ್ಟರ್ ಅನಿಲ್, ಹಾಸನದ ಡಿಎಚ್ಒ ಆದಂತಹ ಅನಿಲ್ ಹಾಗೂ ಇನ್ನೋರ್ವ ಡಾಕ್ಟರ್ ಚೇತನ್ ಇವರ ತಂಡ ಭೇಟಿ ನೀಡಿತ್ತು. ಸಣ್ಣಪ್ಪ ಶೆಟ್ಟಿ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನೀಡಲಿಕ್ಕೆ ತಮಗೆ ಕೊಡಿ ಅಂತ ಎಷ್ಟೇ ಮನವಿ ಮಾಡಿದ್ರು ಕೂಡ ಅವರು ಇದನ್ನು ನಿರಾಕರಿಸಿದ್ದಾರೆ. ಒಟ್ಟಾರೆಯಾಗಿ ಹಾಸನದಲ್ಲಿ ಈ ರೀತಿ ಸರಣಿ ಹೃದಯಾಘಾತಗಳು ಆಗ್ಲಿಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಸಾಕಷ್ಟು ಪರಿಶೀಲನೆಯನ್ನ ಮಾಡ್ಲಿಕ್ಕೂ ಕೂಡ ಈಗ ವೈದ್ಯರು ಮುಂದಾಗಿರುವಂತದ್ದು. ಆದ್ರೆ ಇತ್ತೀಚಿನ, ಅಂದ್ರೆ ನಿನ್ನೆಯಿಂದ ಏನು ಹೃದಯಾಘಾತ ಪ್ರಕರಣಗಳು ನಡೆದಿದೆ, ಇವೆಲ್ಲವೂ ಕೂಡ 50 ವರ್ಷ ದಾಟಿದಂತಹ ವಯಸ್ಸಿನವರಾಗಿದ್ದಾರೆ. ಆದ್ರೆ 45 ವರ್ಷದ ಇವತ್ತು ಬೆಳಿಗ್ಗೆ ನಿಧನರಾಗಿರುವ ಸಂತೋಷ್ ಏನಿದ್ರು ಅವರಿಗೆ ಈ ಹಿಂದೆ ಹೃದಯದ ತೊಂದರೆ ಇತ್ತು ಅನ್ನುವಂಥದ್ದಾಗಿದೆ. ಆದ್ರೂ ಕೂಡ ಹಾಸನದಲ್ಲಿ ಈ ರೀತಿ ನಿರಂತರ ಹೃದಯಾಘಾತ ಪ್ರಕರಣಗಳು ದಾಖಲಾಗಲಿಕ್ಕೆ ಏನು ಅನ್ನುವಂತಹ ವಿಚಾರ ಸ್ಪಷ್ಟವಾಗಿ, ನಿಖರವಾಗಿ ತಿಳಿಲಿಕ್ಕೆ ವೈದ್ಯ ಲೋಕಕ್ಕೂ ಸವಾಲಾಗಿದೆ. ಆದ್ರೆ ಮೇಲ್ನೋಟಕ್ಕೆ ಇವತ್ತಿನ ಜೀವನ ಶೈಲಿ ಮತ್ತು ಒತ್ತಡದ ಬದುಕು ಕಾರಣ ಅನ್ನುವಂಥದ್ದು, ಇನ್ನು ಕೆಲವರು ಮದ್ಯಪಾನಕ್ಕೆ ಅಡಿಕ್ಟ್ ಆಗಿರುವಂತದ್ದು ಕಾರಣ ಅನ್ನುವಂಥದ್ದು ತಿಳಿದು ಬರ್ತಿದೆ. ಹೀಗಾಗಿ ಈಗ ಹೃದಯಾಘಾತದಿಂದ ಸಾವನ್ನಪ್ಪಿದವರಿಗೆ ಮರಣೋತ್ತರ ಪರೀಕ್ಷೆ ಮಾಡುವುದು ಕಡ್ಡಾಯ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿ ಕ್ರಮವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧ ತೊಂದರೆ ಇದ್ದು ಯಾರೇ ಬಂದ್ರು ಅವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತೆ, ಜೊತೆಗೆ ಅವರಿಗೆ ಅಗತ್ಯಕ್ಕೆ ಬೇಕಾದಂತಹ ಪ್ರಾಥಮಿಕವಾಗಿ ಉಚಿತವಾಗಿ ಅವರನ್ನ ಒಂದು ವೈದ್ಯಕೀಯ ಸೇವೆಯನ್ನ ಅಟೆಂಡ್ ಮಾಡಬೇಕು ಅಂತ ಕೂಡ ಹಾಸನ ಡಿಸಿ ಅವರು ಸೂಚನೆಯನ್ನ ನೀಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ.
ಮಹಾರಾಷ್ಟ್ರದಲ್ಲಿ ಹೃದಯಾಘಾತಕ್ಕೆ ಮತ್ತಷ್ಟು ಬಲಿ, ಸಾವಿನ ಸರಣಿ, ಹಾರ್ಟ್ ಅಟ್ಯಾಕ್. ಮತ್ತೋರ್ವ ವ್ಯಕ್ತಿ ಸಾವು. ಸಕಲೇಶಪುರದ ವಿರೂಪಾಕ್ಷ ಅನ್ನುವಂತಹ 70 ವರ್ಷದ ವ್ಯಕ್ತಿ ಹಾರ್ಟ್ ಅಟ್ಯಾಕ್ನಿಂದ ಕೊನೆಯುಸಿರೆಳೆದಿದ್ದಾರೆ. ಕಳೆದ ರಾತ್ರಿ 11:00 ವಿರೂಪಾಕ್ಷ ಅವರಿಗೆ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಕರೆದೊಯ್ಯುವ ಮುನ್ನವೇ ವಿರೂಪಾಕ್ಷ ಅವರು ಮೃತಪಟ್ಟರು. ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಇದೀಗ 30ಕ್ಕೆ ಏರಿಕೆಯಾಗಿದೆ. ಸಣ್ಣಪ್ಪ ಶೆಟ್ಟಿ ಅನ್ನುವಂತಹ ಮತ್ತೋರ್ವ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು. ಸಣ್ಣಪ್ಪ ಶೆಟ್ಟಿ ಮನೆಗೆ ಹಾಸನ ಡಿಎಚ್ಒ ಡಾಕ್ಟರ್ ಅನಿಲ್ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಮುಟ್ಟನಹಳ್ಳಿಯ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸಣ್ಣಪ್ಪ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಮನವಿ ಮಾಡಲಾಯಿತು. ಕುಟುಂಬಸ್ಥರ ಬಳಿ ಡಿಎಚ್ಒ ಡಾಕ್ಟರ್ ಅನಿಲ್ ಮನವಿ ಮಾಡಿದ್ರು. ಆದರೆ ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಒಪ್ಪಿಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಏನ್ ಕೇಳೋದಂತ ಗೊತ್ತಾಗ್ತಿಲ್ಲ. ಖುಷ್ವಂತ್, ಮೂರು ಸಾವು ಹಾರ್ಟ್ ಅಟ್ಯಾಕ್ಗೆ ಡಾಕ್ಟರ್ ಏನ್ ಹೇಳ್ತಾರೆ, ಜಿಲ್ಲಾ ಆರೋಗ್ಯಾಧಿಕಾರಿಗಳು ಏನ್ ಹೇಳ್ತಾರೆ, ಜನರ ಅಭಿಪ್ರಾಯ ಏನಿದೆ, ಏನೆಲ್ಲ ಡೀಟೇಲ್ಸ್ ಇದೆ ಖುಷ್ವಂತ್? ಶ್ರೀಲಕ್ಷ್ಮಿ, ಹಾಸನದಲ್ಲಿ ಒಟ್ಟು ನಿನ್ನೆ ಮತ್ತು ಇಂದು ಸೇರಿ 3 ಹೃದಯಾಘಾತ ಪ್ರಕರಣಗಳು ದಾಖಲಾಗಿರುವಂತದ್ದು. ಇದರಲ್ಲಿ ಸಣ್ಣಪ್ಪ ಶೆಟ್ಟಿ, ಕಟ್ಟಾಯ ಮುಟ್ನಳ್ಳಿ ಗ್ರಾಮದ ಸಣ್ಣಪ್ಪ ಶೆಟ್ಟಿ ಏನಿದ್ರು ಅವರಿಗೆ 50 ವರ್ಷ ಏಜ್ ಆಗಿತ್ತು ಅನ್ನುವಂಥದ್ದು. ಇವರು ಪರಿಚಯಸ್ಥರ ಸಾವಿಗೆ ಹೋಗಿ ಮನೆಗೆ ಬಂದ ನಂತರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ವರದಿ ಆಗ್ತಿರುವಂತದ್ದು. ಹಾಗೆ ಎರಡನೇದು ಸಂಪತ್ ಕುಮಾರ್ ಅಂತ ಹಾಸನದ ಸಿದ್ದೇಶ್ವರ ನಗರ. ಇವರಿಗೆ ನಿನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡಿತ್ತು. ಇವರನ್ನ ಆಸ್ಪತ್ರೆಗೆ ದಾಖಲಿಸಿದಾಗ ಸಾವನ್ನಪ್ಪಿದ್ರು ಅಂತ. ಹಾಗೆ ಇನ್ನೊಬ್ರು ವಿರೂಪಾಕ್ಷ ಅನ್ನುವಂಥವ್ರು, ಅವರನ್ನು ಕೂಡ ಅವರಿಗೆ ಈಗಾಗಲೇ 70 ವರ್ಷ ಏಜ್ ಆಗಿತ್ತು. ಅವರಿಗೂ ಕೂಡ ಎದೆನೋವು ಕಾಣಿಸಿಕೊಂಡು ಸಕಲೇಶಪುರದ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದಾಗ ವಿರೂಪಾಕ್ಷ 70 ವರ್ಷ. ಮತ್ತೆ ಇಂದು ಬೆಳಿಗ್ಗೆ ಈಗ ಆಗಿರುವಂತಹ ಸಂತೋಷ್ ಏನಿದ್ದಾರೆ ಕರಗೋಡು, ಇವರು ಸಮಾಜ ಸೇವಕರಾಗಿದ್ರು. ಜೊತೆಗೆ ಇವರಿಗೆ ಈಗಾಗಲೇ ಹೃದಯ ಚಿಕಿತ್ಸೆ ಹಿಂದೆ ಆಗಿತ್ತು. ಹಾಗಾಗಿ ಅವರಿಗೆ ಹೃದಯದ ತೊಂದರೆ ಕೂಡ, ಆರೋಗ್ಯದ ತೊಂದರೆ ಇತ್ತು. ಅವರು ಇವತ್ತು ಬೆಳಿಗ್ಗೆ ಅಸುನೀಗಿದ್ದಾರೆ. ಒಟ್ಟಾರೆ ಹಾಸನದಲ್ಲಿ ಈ ಮೂಲಕ 30 ಜನ ಸಾವನ್ನಪ್ಪಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನ ಡಿಸಿ ರಥಕುಮಾರಿ ಅವರು ಇದ್ರ ಬಗ್ಗೆ ತನಿಖೆ ಮಾಡಿ, ಅಂದ್ರೆ ಒಂದು ಪರಿಶೀಲನೆಯನ್ನು ಮಾಡಿ ವರದಿ ಕೊಡುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು ಮುಟ್ಟನಹಳ್ಳಿ ಸಣ್ಣಪ್ಪ ಶೆಟ್ಟಿ ಅವರ ಮನೆಗೆ ಮಧ್ಯರಾತ್ರಿ ಡಾಕ್ಟರ್ ಅನಿಲ್, ಹಾಸನದ ಡಿಎಚ್ಒ ಆದಂತಹ ಅನಿಲ್ ಹಾಗೂ ಇನ್ನೋರ್ವ ಡಾಕ್ಟರ್ ಚೇತನ್ ಇವರ ತಂಡ ಭೇಟಿ ನೀಡಿತ್ತು. ಸಣ್ಣಪ್ಪ ಶೆಟ್ಟಿ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನೀಡಲಿಕ್ಕೆ ತಮಗೆ ಕೊಡಿ ಅಂತ ಎಷ್ಟೇ ಮನವಿ ಮಾಡಿದ್ರು ಕೂಡ ಅವರು ಇದನ್ನು ನಿರಾಕರಿಸಿದ್ದಾರೆ. ಒಟ್ಟಾರೆಯಾಗಿ ಹಾಸನದಲ್ಲಿ ಈ ರೀತಿ ಸರಣಿ ಹೃದಯಾಘಾತಗಳು ಆಗ್ಲಿಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಸಾಕಷ್ಟು ಪರಿಶೀಲನೆಯನ್ನ ಮಾಡ್ಲಿಕ್ಕೂ ಕೂಡ ಈಗ ವೈದ್ಯರು ಮುಂದಾಗಿರುವಂತದ್ದು. ಆದ್ರೆ ಇತ್ತೀಚಿನ, ಅಂದ್ರೆ ನಿನ್ನೆಯಿಂದ ಏನು ಹೃದಯಾಘಾತ ಪ್ರಕರಣಗಳು ನಡೆದಿದೆ, ಇವೆಲ್ಲವೂ ಕೂಡ 50 ವರ್ಷ ದಾಟಿದಂತಹ ವಯಸ್ಸಿನವರಾಗಿದ್ದಾರೆ. ಆದ್ರೆ 45 ವರ್ಷದ ಇವತ್ತು ಬೆಳಿಗ್ಗೆ ನಿಧನರಾಗಿರುವ ಸಂತೋಷ್ ಏನಿದ್ರು ಅವರಿಗೆ ಈ ಹಿಂದೆ ಹೃದಯದ ತೊಂದರೆ ಇತ್ತು ಅನ್ನುವಂಥದ್ದಾಗಿದೆ. ಆದ್ರೂ ಕೂಡ ಹಾಸನದಲ್ಲಿ ಈ ರೀತಿ ನಿರಂತರ ಹೃದಯಾಘಾತ ಪ್ರಕರಣಗಳು ದಾಖಲಾಗ್ಲಿಕ್ಕೆ ಏನು ಅನ್ನುವಂತಹ ವಿಚಾರ ಸ್ಪಷ್ಟವಾಗಿ ನಿಖರವಾಗಿ ತಿಳಿಲಿಕ್ಕೆ ವೈದ್ಯ ಲೋಕಕ್ಕೂ ಸವಾಲಾಗಿದೆ. ಆದ್ರೆ ಮೇಲ್ನೋಟಕ್ಕೆ ಇವತ್ತಿನ ಜೀವನ ಶೈಲಿ ಮತ್ತು ಒತ್ತಡದ ಬದುಕು ಕಾರಣ ಅನ್ನುವಂಥದ್ದು, ಇನ್ನು ಕೆಲವರು ಮದ್ಯಪಾನಕ್ಕೆ ಅಡಿಕ್ಟ್ ಆಗಿರುವಂತದ್ದು ಕಾರಣ ಅನ್ನುವಂಥದ್ದು ತಿಳಿದು ಬರ್ತಿದೆ. ಹೀಗಾಗಿ ಈಗ ಹೃದಯಾಘಾತದಿಂದ ಸಾವನ್ನಪ್ಪಿದವರಿಗೆ ಮರಣೋತ್ತರ ಪರೀಕ್ಷೆ ಮಾಡುವುದು ಕಡ್ಡಾಯ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿ ಕ್ರಮವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧ ತೊಂದರೆ ಇದ್ದು ಯಾರೇ ಬಂದ್ರು ಅವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತೆ, ಜೊತೆಗೆ ಅವರಿಗೆ ಅಗತ್ಯಕ್ಕೆ ಬೇಕಾದಂತಹ ಪ್ರಾಥಮಿಕವಾಗಿ ಉಚಿತವಾಗಿ ಅವರನ್ನ ಒಂದು ವೈದ್ಯಕೀಯ ಸೇವೆಯನ್ನ ಅಟೆಂಡ್ ಮಾಡಬೇಕು ಅಂತ ಕೂಡ ಹಾಸನ ಡಿಸಿ ಅವರು ಸೂಚನೆಯನ್ನ ನೀಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ.
ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತಷ್ಟು ಬಲಿ, ಸಾವಿನ ಸರಣಿ ಹಾರ್ಟ್ ಅಟ್ಯಾಕ್, ಮತ್ತೋರ್ವ ವ್ಯಕ್ತಿ ಸಾವು. ಸಕಲೇಶಪುರದ ವಿರೂಪಾಕ್ಷ ಅನ್ನುವಂತಹ 70 ವರ್ಷದ ವ್ಯಕ್ತಿ ಹಾರ್ಟ್ ಅಟ್ಯಾಕ್ನಿಂದ ಕೊನೆಯುಸಿರೆಳೆದಿದ್ದಾರೆ. ಕಳೆದ ರಾತ್ರಿ 11:00ವರೆಗೆ ವಿರೂಪಾಕ್ಷ ಅವರಿಗೆ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಕರೆದೊಯ್ಯುವ ಮುನ್ನವೇ ವಿರೂಪಾಕ್ಷ ಅವರು ಮೃತಪಟ್ಟರು. ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಇದೀಗ 30ಕ್ಕೆ ಏರಿಕೆಯಾಗಿದೆ. ಸಣ್ಣಪ್ಪ ಶೆಟ್ಟಿ ಅನ್ನುವಂತಹ ಮತ್ತೋರ್ವ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು. ಸಣ್ಣಪ್ಪ ಶೆಟ್ಟಿ ಮನೆಗೆ ಹಾಸನ ಡಿಎಚ್ಒ ಡಾಕ್ಟರ್ ಅನಿಲ್ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಮುಟ್ಟನಹಳ್ಳಿಯ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸಣ್ಣಪ್ಪ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಮನವಿ ಮಾಡಲಾಯಿತು. ಕುಟುಂಬಸ್ಥರ ಬಳಿ ಡಿಎಚ್ಒ ಡಾಕ್ಟರ್ ಅನಿಲ್ ಮನವಿ ಮಾಡಿದ್ರು. ಆದರೆ ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಒಪ್ಪಿಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಏನ್ ಕೇಳೋದಂತ ಗೊತ್ತಾಗ್ತಿಲ್ಲ. ಖುಷ್ವಂತ್, ಮೂರು ಸಾವು ಹಾರ್ಟ್ ಅಟ್ಯಾಕ್ಗೆ ಡಾಕ್ಟರ್ ಏನ್ ಹೇಳ್ತಾರೆ, ಜಿಲ್ಲಾ ಆರೋಗ್ಯಾಧಿಕಾರಿಗಳು ಏನ್ ಹೇಳ್ತಾರೆ, ಜನರ ಅಭಿಪ್ರಾಯ ಏನಿದೆ, ಏನೆಲ್ಲ ಡೀಟೇಲ್ಸ್ ಇದೆ ಖುಷ್ವಂತ್? ಶ್ರೀಲಕ್ಷ್ಮಿ, ಹಾಸನದಲ್ಲಿ ಒಟ್ಟು ನಿನ್ನೆ ಮತ್ತು ಇಂದು ಸೇರಿ 3 ಹೃದಯಾಘಾತ ಪ್ರಕರಣಗಳು ದಾಖಲಾಗಿರುವಂತದ್ದು. ಇದರಲ್ಲಿ ಸಣ್ಣಪ್ಪ ಶೆಟ್ಟಿ ಕಟ್ಟಾಯ ಮುಟ್ನಳ್ಳಿ ಗ್ರಾಮದ ಸಣ್ಣಪ್ಪ ಶೆಟ್ಟಿ ಏನಿದ್ರು ಅವರಿಗೆ 50 ವರ್ಷ ಏಜ್ ಆಗಿತ್ತು ಅನ್ನುವಂಥದ್ದು. ಇವರು ಪರಿಚಯಸ್ಥರ ಸಾವಿಗೆ ಹೋಗಿ ಮನೆಗೆ ಬಂದ ನಂತರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ವರದಿ ಆಗ್ತಿರುವಂತದ್ದು. ಹಾಗೆ ಎರಡನೇದು ಸಂಪತ್ ಕುಮಾರ್ ಅಂತ ಹಾಸನದ ಸಿದ್ದೇಶ್ವರ ನಗರ. ಇವರಿಗೆ ನಿನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡಿತ್ತು. ಇವರನ್ನ ಆಸ್ಪತ್ರೆಗೆ ದಾಖಲಿಸಿದಾಗ ಸಾವನ್ನಪ್ಪಿದ್ರು ಅಂತ. ಹಾಗೆ ಇನ್ನೊಬ್ರು ವಿರೂಪಾಕ್ಷ ಅನ್ನುವಂಥವ್ರು, ಅವರನ್ನು ಕೂಡ ಅವರಿಗೆ ಈಗಾಗಲೇ 70 ವರ್ಷ ಏಜ್ ಆಗಿತ್ತು. ಅವರಿಗೂ ಕೂಡ ಎದೆನೋವು ಕಾಣಿಸಿಕೊಂಡು ಸಕಲೇಶಪುರದ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದಾಗ ವಿರೂಪಾಕ್ಷ 70 ವರ್ಷ. ಮತ್ತೆ ಇಂದು ಬೆಳಿಗ್ಗೆ ಈಗ ಆಗಿರುವಂತಹ ಸಂತೋಷ್ ಏನಿದ್ದಾರೆ ಕರಗೋಡು, ಇವರು ಸಮಾಜ ಸೇವಕರಾಗಿದ್ರು. ಜೊತೆಗೆ ಇವರಿಗೆ ಈಗಾಗಲೇ ಹೃದಯ ಚಿಕಿತ್ಸೆ ಹಿಂದೆ ಆಗಿತ್ತು. ಹಾಗಾಗಿ ಅವರಿಗೆ ಹೃದಯದ ತೊಂದರೆ ಕೂಡ ಆರೋಗ್ಯದ ತೊಂದರೆ ಇತ್ತು. ಅವರು ಇವತ್ತು ಬೆಳಿಗ್ಗೆ ಅಸುನೀಗಿದ್ದಾರೆ. ಒಟ್ಟಾರೆ ಹಾಸನದಲ್ಲಿ ಈ ಮೂಲಕ 30 ಜನ ಸಾವನ್ನಪ್ಪಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನ ಡಿಸಿ ರಥಕುಮಾರಿ ಅವರು ಇದ್ರ ಬಗ್ಗೆ ತನಿಖೆ ಮಾಡಿ, ಅಂದ್ರೆ ಒಂದು ಪರಿಶೀಲನೆಯನ್ನು ಮಾಡಿ ವರದಿ ಕೊಡುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು ಮುಟ್ಟನಹಳ್ಳಿ ಸಣ್ಣಪ್ಪ ಶೆಟ್ಟಿ ಅವರ ಮನೆಗೆ ಮಧ್ಯರಾತ್ರಿ ಡಾಕ್ಟರ್ ಅನಿಲ್, ಹಾಸನದ ಡಿಎಚ್ಒ ಆದಂತಹ ಅನಿಲ್ ಹಾಗೂ ಇನ್ನೋರ್ವ ಡಾಕ್ಟರ್ ಚೇತನ್ ಇವರ ತಂಡ ಭೇಟಿ ನೀಡಿತ್ತು. ಸಣ್ಣಪ್ಪ ಶೆಟ್ಟಿ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನೀಡಲಿಕ್ಕೆ ತಮಗೆ ಕೊಡಿ ಅಂತ ಎಷ್ಟೇ ಮನವಿ ಮಾಡಿದ್ರು ಕೂಡ ಅವರು ಇದನ್ನು ನಿರಾಕರಿಸಿದ್ದಾರೆ. ಒಟ್ಟಾರೆಯಾಗಿ ಹಾಸನದಲ್ಲಿ ಈ ರೀತಿ ಸರಣಿ ಹೃದಯಾಘಾತಗಳು ಆಗ್ಲಿಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಸಾಕಷ್ಟು ಪರಿಶೀಲನೆಯನ್ನ ಮಾಡ್ಲಿಕ್ಕೂ ಕೂಡ ಈಗ ವೈದ್ಯರು ಮುಂದಾಗಿರುವಂತದ್ದು. ಆದ್ರೆ ಇತ್ತೀಚಿನ ಅಂದ್ರೆ ನಿನ್ನೆಯಿಂದ ಏನು ಹೃದಯಾಘಾತ ಪ್ರಕರಣಗಳು ನಡೆದಿದೆ, ಇವೆಲ್ಲವೂ ಕೂಡ 50 ವರ್ಷ ದಾಟಿದಂತಹ ವಯಸ್ಸಿನವರಾಗಿದ್ದಾರೆ. ಆದ್ರೆ 45 ವರ್ಷದ ಇವತ್ತು ಬೆಳಿಗ್ಗೆ ನಿಧನರಾಗಿರುವ ಸಂತೋಷ್ ಏನಿದ್ರು ಅವರಿಗೆ ಈ ಹಿಂದೆ ಹೃದಯದ ತೊಂದರೆ ಇತ್ತು ಅನ್ನುವಂಥದ್ದಾಗಿದೆ. ಆದ್ರೂ ಕೂಡ ಹಾಸನದಲ್ಲಿ ಈ ರೀತಿ ನಿರಂತರ ಹೃದಯಾಘಾತ ಪ್ರಕರಣಗಳು ದಾಖಲಾಗಲಿಕ್ಕೆ ಏನು ಅನ್ನುವಂತಹ ವಿಚಾರ ಸ್ಪಷ್ಟವಾಗಿ ನಿಖರವಾಗಿ ತಿಳಿಲಿಕ್ಕೆ ವೈದ್ಯ ಲೋಕಕ್ಕೂ ಸವಾಲಾಗಿದೆ. ಆದ್ರೆ ಮೇಲ್ನೋಟಕ್ಕೆ ಇವತ್ತಿನ ಜೀವನ ಶೈಲಿ ಮತ್ತು ಒತ್ತಡದ ಬದುಕು ಕಾರಣ ಅನ್ನುವಂಥದ್ದು, ಇನ್ನು ಕೆಲವರು ಮದ್ಯಪಾನಕ್ಕೆ ಅಡಿಕ್ಟ್ ಆಗಿರುವಂತದ್ದು ಕಾರಣ ಅನ್ನುವಂಥದ್ದು ತಿಳಿದು ಬರ್ತಿದೆ. ಹೀಗಾಗಿ ಈಗ ಹೃದಯಾಘಾತದಿಂದ ಸಾವನ್ನಪ್ಪಿದವರಿಗೆ ಮರಣೋತ್ತರ ಪರೀಕ್ಷೆ ಮಾಡುವುದು ಕಡ್ಡಾಯ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿ ಕ್ರಮವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧ ತೊಂದರೆ ಇದ್ದು ಯಾರೇ ಬಂದ್ರು ಅವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತೆ, ಜೊತೆಗೆ ಅವರಿಗೆ ಅಗತ್ಯಕ್ಕೆ ಬೇಕಾದಂತಹ ಪ್ರಾಥಮಿಕವಾಗಿ ಉಚಿತವಾಗಿ ಅವರನ್ನ ಒಂದು ವೈದ್ಯಕೀಯ ಸೇವೆಯನ್ನ ಅಟೆಂಡ್ ಮಾಡಬೇಕು ಅಂತ ಕೂಡ ಹಾಸನ ಡಿಸಿ ಅವರು ಸೂಚನೆಯನ್ನ ನೀಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ.